ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಶುಕ್ಲ ಪಕ್ಷ, ಚತುರ್ದಶಿ ತಿಥಿ, ಚಿತ್ತ ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮೈಸೂರಿನಲ್ಲಿ ಎಸ್ಟಿಜೆ ಗೋಲ್ಡ್ ಕಂಪನಿಯಿಂದ ಮೋಸ, ಗೋಲ್ಡ್ ಕಂಪನಿ ವಿರುದ್ಧ ಗ್ರಾಹಕರ ಆಕ್ರೋಶ, ಜೀವ ಬೆದರಿಕೆ ಆರೋಪ. ಚಿಕ್ಕಮಗಳೂರಿನಲ್ಲಿ ಅದ್ವೈತ ತತ್ವವನ್ನು ಜೀವಂತಗೊಳಿಸಿದ ಮಹಾನ್ ಸಂತ ಕೈವಾರ ತಾತಯ್ಯನವರ ದೇವಾಲಯ ಭವ್ಯ ಉದ್ಘಾಟನೆ. ವಿನಯ್ ಗುರೂಜಿ, ಸಿಟಿ ರವಿ, ಶಾಸಕ ತಮ್ಮಯ್ಯ ಭಾಗಿ. ಬೆಂಗಳೂರಿನಲ್ಲಿ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಬಲಿ. ಘಟನಾ ಸ್ಥಳಕ್ಕೆ ಸಿಎಂ ಭೇಟಿ, 5 ಲಕ್ಷ ಪರಿಹಾರ ಘೋಷಣೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಪತ್ನಿಯನ್ನು ಕ್ರೂರವಾಗಿ ಹತ್ಯೆ ಮಾಡಿದ ಘಟನೆ ಜಿಲ್ಲೆಯ ಹಳೆ ಕೆಸರೆ ಗ್ರಾಮದಲ್ಲಿ ನಡೆದಿದೆ. ಮೃತಳನ್ನು 24 ವರ್ಷದ ಪುಷ್ಪ ಎಂದು ಗುರುತಿಸಲಾಗಿದೆ. ಅವರು ದೇವರಾಜ ಅರಸು ರಸ್ತೆಯ ಖಾಸಗಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು, ಪ್ರತಿದಿನ ತಡವಾಗಿ ಮನೆಗೆ ಬರುತ್ತಿದ್ದುದರಿಂದ ಗಂಡ ಮಹೇಶ್ ಅನುಮಾನ ಪಟ್ಟು ಜಗಳ ಮಾಡುತ್ತಿದ್ದನು. ಇದೇ ವಿಚಾರವಾಗಿ ನಿನ್ನೆ ತಡರಾತ್ರಿ ಮತ್ತೆ ವಾಗ್ವಾದ ಉಂಟಾಗಿದೆ. ಕೋಪಗೊಂಡ ಮಹೇಶ್ ಕೊಡಲಿಯಿಂದ ತಲೆಗೆ ಹೊಡೆದು ಬಳಿಕ ದಿಂಬಿನಿಂದ ಉಸಿರುಗಟ್ಟಿಸಿ ಪತ್ನಿಯನ್ನು ಹತ್ಯೆ ಮಾಡಿದ್ದಾನೆ ಎನ್ನಲಾಗಿದೆ. ಘಟನೆ ಬಳಿಕ ಆತನೇ ನರಸಿಂಹರಾಜ ಠಾಣೆ ಪೊಲೀಸರಿಗೆ ಶರಣಾಗಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕುಟುಂಬ ಕಲಹವೇ ಈ ದುರ್ಘಟನೆಗೆ ಕಾರಣ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ವರದಕ್ಷಿಣೆ ಅಂತೇನಿಲ್ಲ, ನಮ್ಮ ಮುಂಚೆನೇ 1 ಲಕ್ಷನೂ ಕೊಟ್ಟುಬಿಟ್ಟು ಅವರಿಗೆ ಮಾತುಕತೆ ಮುಗಿಸಿದ್ವಿ. ನಮ್ಮ ಹತ್ರ ಇಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಅದು ಬೇಕಾದ್ರೆ ಫುಟೇಜ್ ಇದೆ, ಅದನ್ನು ಬೇಕಾದ್ರೆ ಕೊಡ್ತೀನಿ. ನಾನು 1 ಲಕ್ಷ ಕೊಟ್ಟಿದ್ದು ಚೌಟ್ರಿ ಹಾಲ್ ಮಾಡಿದ್ದು ಅದನ್ನು ಹೇಳ್ಬಿಡ್ತೀವಿ, ಎಲ್ಲ ಮಾಡಿಕೊಟ್ಟಿದ್ದು. ವರದಕ್ಷಿಣೆ ಅದೇನು ಚಿಂತೆ ಇಲ್ಲ. ಮದುವೆ ಆದ್ಮೇಲೆ ನನ್ನ ತಂಗಿ ಹೇಳಿದ್ದು ಕುಡ್ಕೊ ಬರ್ತಾವನೆ ಅಂತ. ನಾನು ಅದನ್ನ ಎನ್ಕ್ವೈರಿನೂ ಮಾಡಾಯಿತು. ಅವರ ಅಶೋಕಣ ಅಂತ ಅವ್ರಿಗೂ ಅವ್ರ ಅಮ್ಮನಿಗೂ ಕೇಳಾಯ್ತು, ಕುಡಿತಾನ ಏನು ಆಯ್ತಾ. ಕುಡಿಯಲ್ಲ ನನ್ನ ಮಗ ಅಂತ ಹೇಳಿದ್ರು. ಕುಡಿಯಲ್ವಲ್ಲ ಬಿಡು ಹೋಗ್ತಾನಲ್ಲ ಅಂತ ತಿರ್ಗಾ ಕುಡಿಯೋಕೆ ಸ್ಟಾರ್ಟ್ ಮಾಡಿ ನನ್ನ ತಂಗಿ ಈ ಪರಿಸ್ಥಿತಿ ತಂದಿಟ್ಟಿದ್ದಾನೆ. ಕುಡ್ಕ ಒಂದು ಗಲಾಟೆ ಒಂದು ಅನುಮಾನ ಒಂದು. ಫಸ್ಟ್ ಎನ್ಕ್ವೈರಿ ಮಾಡಬೇಕು. ಕೆಲಸ ಜಾಗದಲ್ಲಿ ಹೋಗಿ ಜಗಳ ಮಾಡ್ಕೊಂಡು ಬಂದಿದ್ದಾನೆ, ಅದನ್ನು ನಾವು ಸಾಲ್ವ್ ಮಾಡ್ಕೊಂಡಿದ್ದೀವಿ. ಕೆಲಸ ಜಾಗಕ್ಕೆ ಹೋಗಿ ಜಗಳ ಮಾಡೋ ಅವಶ್ಯಕತೆ ಏನಿತ್ತು ನನ್ನ ತಂಗಿ ಮೇಲೆ ಹೊಡೆಯೋದು. ಸರ್ ಬುದ್ಧಿವಾದ ನನ್ನ ಜೊತೆನೇ ಡೈರೆಕ್ಟಾಗಿ ಮಾತಾಡಿ ಅಂತ ಹೇಳಿದಾಗ ಅವ್ಳು ಹೆಣ್ಮಕ್ಳು ಜಗಳ ಮಾಡಿದಾಗ ಅವ್ಳ ಮೇಲೆ ಕೈಯೋದಕ್ಕಾಗಲ್ಲ. ಫಸ್ಟ್ ನಮ್ಮಂಥವ್ರ ಹತ್ರ ಮಾತಾಡ್ಬಿಟ್ಟೆ ಸಾಲ್ವ್ ಮಾಡ್ಕೋಬೇಕು. ಸಿಕ್ಕೈತಲ್ಲ ಚಾನ್ಸ್ ಅಂತ ಹಿಡ್ಕೊ ಹೊಡೆದ್ಬಿಟ್ರೆ ಈ ಥರ ಮಾಡೋಕೆ ಕುಂತ್ಕೊಂಡ್ರೆ ನಾವ್ಯಾರು ಕೇಳ್ಕೊಳ್ಳೋದು? ನ್ಯಾಯ ನಮ್ಗೆ ಬೇಕಲ್ಲ ಸರ್. ಈಗ ಪೊಲೀಸವ್ರ ಹತ್ರ ಕೇಳ್ಕೊಳ್ತಾ ಇದ್ರೆ ಅವ್ರು ನಮಗೆ ಬಿಡ್ತಾನೆ ಇಲ್ಲ. ಒಳಗಡೆ ರೂಮಲ್ಲಿ 4 ಜನ ಆರಾಮಾಗಿ ಕುಂತವ್ರೆ, ನಾವು ಹೊರಗಡೆ ಒಳ್ಳೆ ನಾಯಿ ಕಾಯಿ ಕೂತ್ಕೊಂಡಿದ್ದೀವಿ. ಹೇಳಿದ್ರೆ ನೀವು ಅವ್ರು ಬಳಂಗೆ ಇಲ್ಲ ಒಳಗಡೆ ಅಂತ ಹೇಳ್ತಾರೆ. ಮೈಸೂರಿನಲ್ಲಿ ಎಸ್ಡಿಜೆ ಗೋಲ್ಡ್ ಕಂಪನಿ ವಿರುದ್ಧ ಗ್ರಾಹಕರ ಆಕ್ರೋಶ ತೀವ್ರಗೊಂಡಿದೆ. ಅಡವಿಟ್ಟ ಚಿನ್ನದಲ್ಲಿ ಮೋಸ ನಡೆದಿದೆ ಎಂದು ಆರೋಪಿಸಿರುವ ಗ್ರಾಹಕರು ಕಂಪನಿ ಮಾಲೀಕ ಚಿನ್ನತಂಬಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ಸಂಬಂಧ ಗ್ರಾಹಕರು ಮೈಸೂರು ಪೊಲೀಸ್ ಕಮಿಷನರ್ ಕಚೇರಿಗೆ ತೆರಳಿ ದೂರು ಸಲ್ಲಿಸಿ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು. ಅಲ್ಲದೆ ಚಿನ್ನತಂಬಿಯನ್ನು ಸ್ಥಳಕ್ಕೆ ಕರೆಸಿ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಸಿದರು. ಕಳೆದ 10 ವರ್ಷಗಳಿಂದ ಸಮಸ್ಯೆ ಬಗೆಹರಿಯದೇ ಇರುವುದಾಗಿ ಅವರು ಅಳಲು ತೋಡಿಕೊಂಡಿದ್ದಾರೆ. ಎಫ್ಐಆರ್ ದಾಖಲಾಗಿದ್ದರೂ ಯಾವುದೇ ಕ್ರಮವಾಗಿಲ್ಲ ಎಂಬ ಅಸಮಾಧಾನ ವ್ಯಕ್ತವಾಗಿದೆ. ಕೆಲ ಗ್ರಾಹಕರು ಗಿರವಿಗೆ ಇಟ್ಟಿದ್ದ ಚಿನ್ನವನ್ನು ಕರಗಿಸಿ ಮಾರಾಟ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಮುಂದುವರೆಸಿದ್ದು, ಗ್ರಾಹಕರಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದ್ದಾರೆ. ನಾವಿಟ್ಟಿರುವಂತದ್ದು ಗಿರಿವಿಗೆ ಈಗ ಹೇಳ್ತಾನೆ ನಾವು ಖರೀದಿ ಮಾಡಿಬಿಟ್ಟಿದ್ದೀವಿ, ನಿಮ್ಗೆ ಕೊಡಕ್ಕಾಗಲ್ಲ ಅಂತಾನೆ. ಎಷ್ಟು ಸಲ ಹೋದ್ರು ಆಮೇಲೆ ಜಾಸ್ತಿ ಜನ ಹೋದ್ರೆ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತಾನೆ. ಇದು ವಿಷಯ ಒಂದಲ್ಲ. ನಾವಿಟ್ಟಿರೋದು ಗಿರಿವಿಗೆ, ನಮ್ಮ ಒಡಮೆನ ಇವ್ನು ಕೊಡ್ತಾ ಇಲ್ಲ. ನಾಳೆ ನಾಡಿದ್ದು ಅಂದ್ಬಿಟ್ಟು ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ ತಡವಾಗಿ ತಗೊಂಡ್ರು, ಅಲ್ಲಿಂದ ಏನು ಕ್ರಮ ಇಲ್ಲ. ಈಗಾಗಲೇ 1.5 ತಿಂಗಳ ಹಿಂದೆ ಇದೆಲ್ಲ ಸಾಕಾಗಿ ನಮ್ಗೆ ಬೇಜಾರಾಗ್ಬಿಟ್ಟು ಕುಮಾರಣ್ಣ ಮನೆ ಹತ್ರ ಹೋದ. ಕುಮಾರಣ್ಣ ಹೇಳಿದ್ರು ಇವತ್ತು ಹೋಗಿ ಅಲ್ಲಿ ನ್ಯಾಯ ಆಗತ್ತೆ ನಿಮ್ಗೆ ಸಿಗುತ್ತೆ ಅಂತ. ಈಗ ಅಲ್ಲೂ ಕೂಡ ಇವರು ಇಲ್ಲಿ ನೋಡಿದ್ರೆ ನಾಟಕೀಯ ಬೆಳವಣಿಗೆ ನೋಡಿದ್ರೆ ಮೈಸೂರು ಅವ್ರದ್ದು ಅವನಿಗೊಂದು ಅರೆಸ್ಟ್ ಮಾಡಿ ಸರಿಯಾಗಿ ಕ್ರಮ ತಗೊಂಡು ನೊಂದವ್ರಿಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ. ಮಾನ್ಯ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ, ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸೆಂಟ್ರಲ್ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಇದೇ ಇಷ್ಟು ಜನ ಹೋಗಿ ರಿಕ್ವೆಸ್ಟ್ ಮಾಡಿದಿವಿ. ಸರಿ ಸುಮಾರು ಇಲ್ಲೇನೆ ಈಗಾಗಲೇ ಒಂದು 50 ಜನದ ಮೇಲೆ ಅವ್ರೆ ಇಲ್ಲಿರೋರು. ಈಗ ಮತ್ತೆ ಗೊತ್ತಿಲ್ಲ ಇನ್ನು ಎಷ್ಟು ವರ್ಷದಿಂದ ಹೆಂಗೆ ಮಾಡ್ಕೊಂಡ್ ಬಂದವನೆ ಅಂತ. ದಯಮಾಡಿ ನಮಗೆ ಬೇಕಾಗಿರೋದು ನ್ಯಾಯ, ಅವ್ನೇನು ಬೇಕಾಗಿಲ್ಲ. ಅವ್ನು ಹೇಳ್ತಾ ಇರೋದು ನೋಡಿ, ಇವತ್ತು ಪ್ರಸ್ತುತ ಮಾರುಕಟ್ಟೆ ಬೆಲೆ 13-14 ಸಾವಿರ ಇದ್ರೆ 18-19 ಸಾವಿರ ಅಂತ ಆಗ್ತಾನೆ. ಜನರು ಏನೋ ಗೊತ್ತಿಲ್ದಿರೋರು ಏನೋ ಬರ್ತದೆ ಅಂತ ಇಡ್ತಾ ಇದ್ದಾರೆ ಕಷ್ಟ ಇರೋರು. ಆಮೇಲೆ ಇವನೇನ್ ಮಾಡ್ತಾನೆ,
ಕಮ್ಮಿ ನಿಮ್ಮದು ಟಚ್ ಕಡಿಮೆ ಇದೆ 30 ಹೆಚ್ಚು 40 ಹೆಚ್ಚು ಏನೋ ಕತೆ ಹೇಳ್ಬಿಟ್ಟು 5,000 6,000 ರೂಪಾಯಿ ಏನೋ ಕೊಟ್ಬಿಟ್ಟು ಕಳಿಸ್ತಾವನೆ. ಆಮೇಲೆ ಹೋದ್ರೆ ಗೂಂಡಾಗಳಿದಾರಲ್ಲಿ, ಆಮೇಲೆ ರೌಡಿಗಳು ಗೂಂಡಾಗಳು ಹೇಳಕ್ ಹೋದ್ರೆ ನೆನ್ನೆ ಒಂದು ವಿಡಿಯೋ ಇದೆ, ಒಂದು ಹೆಂಗ್ಸಿಗೆ ಬೈಕ್ ಹೋಗಿ ಅಲ್ಲೇ ಮಾಡಿ ಕೆಟ್ಟಾಗಿ ನಡ್ಕೊಂಡು ಕಳ್ಸವ್ರೆ. ಈ ತರ ಎಲ್ಲ ಗೊತ್ತಿದ್ದು ಮೈಸೂರಿನ ಬಹುತೇಕ ಎಲ್ಲ ವರ್ಷಕ್ಕೆ ಗೊತ್ತು ಇಲ್ಲಿನವ್ರಿಗೆ. ಒಂದು ಸಣ್ಣ ರೀತಿಯಲ್ಲಿ ಕ್ರಮ ತಗೊಂಡು ಅದಾಗಕ್ಕಾಗಿಲ್ಲ. ಚಿನ್ನಸ್ವಾಮಿ ಆಲಿಯಾಸ್ ಸೌಂದರ್ಯ ರಾಜು ಈ ತರ ಕೆಲಸ ಮಾಡ್ತಾ ಇದ್ದಾನೆ. ಇಡೀ ಸರ್ಕಾರ ಇನ್ವಾಲ್ವ್ಡ್. ಸಿಎಂ ಸಿದ್ದರಾಮಯ್ಯನವರಿಗೆ ಪೆಟಿಷನ್ ಹೋಗಿದೆ. ನಾಗಲಕ್ಷ್ಮಿ ಚೌಧರಿ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಿಗೆ ಪೆಟಿಷನ್ ಹೋಗಿದೆ. ಕರ್ನಾಟಕ ಮಹಿಳಾ ಆಯೋಗ ಚೇರ್ಪರ್ಸನ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ಗೆ ಪೆಟಿಷನ್ ಹೋಗಿದೆ. ಮಂಡ್ಯ ಎಸ್ಪಿ ಶೋಭಾರಾಣಿಗೆ ಪೆಟಿಷನ್ ಹೋಗಿದೆ. ಇನ್ನೆಷ್ಟು ಪೆಟಿಷನ್ ಕೊಡ್ಬೇಕು? ಮೋದಿ ಕೊಡ್ಬೇಕಾ? ನಂದು 60 ಗ್ರಾಮ್ಸ್ ಚಿನ್ನ ತಂಬಿ ಕುತ್ತಿಗೆ ಪಟ್ಟಿ ಹಿಡಿದು ನಾನು ವಸೂಲಿ ಮಾಡಿದ್ದೀನಿ. ಇವ್ರಿಗೆಲ್ಲ ನ್ಯಾಯ ಕೊಡೋ ತನಕ ನಾನು ಹೋಗಲ್ಲ. ಪೊಲೀಸ್ ಆಯುಕ್ತರಿಗೆ 10 ವರ್ಷದಿಂದ ಇಲ್ಲಿ ನಡೀತಿದ್ಯಲ್ಲ ಮೈಸೂರು ಹಗರಣ, ಚಿನ್ನ ತಂಬಿ ಅಲಿಯಾಸ್ ಸೌಂದರ್ಯ ರಾಜ್ ಬಗ್ಗೆ ಗೊತ್ತಿಲ್ವಾ? ಪೊಲೀಸರಿಗೆ ಗೊತ್ತಿಲ್ವಾ? ಸರ್ಕಾರಕ್ಕೆ ಗೊತ್ತಿಲ್ವಾ? ಕಮಿಷನರ್ ಮೇಡಮ್ಗೆ ಗೊತ್ತಿಲ್ವಾ? ACPಗೆ ಗೊತ್ತಿಲ್ವಾ? DCPಗೆ? ನಮ್ಮಿಂದ ಗೊತ್ತಾಗ್ಬೇಕಿತ್ತ? ಅವ್ರಿಗೆ ನಮ್ಮಿಂದ ಗೊತ್ತಾಗ್ಬೇಕಿತ್ತ? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದಕ್ಕೆ ನನಗೆ ಥ್ರೆಟ್ನಿಂಗ್ ಮಾಡಿದ್ದಾನೆ. ನಿನ್ನನ್ನ ಎತ್ತು ಬಿಡ್ತೀನಿ ಅಂತ. ಎತ್ತ ನೋಡೋಣ ನೀನು, ಮುಟ್ಟ ನೋಡೋಣ ನನ್ನ ನೀನು. ಎಲ್ರಿಗೂ ಹೇಳ್ತೀನಿ, ಈ ಕಂಪ್ನಿನ ನಂಬ್ಕೊಂಡು ಬರಬೇಡಿ. ಸಾಧ್ಯ ಆದ್ರೆ ನಿಮ್ ಚಿನ್ನ ಎಲ್ಲ ಅವ್ನ ಖಜಾನೆಗೆ ಹೋಗುತ್ತೆ, ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಹಿರಿಸಾವೆ ಮಾರ್ಗದ NH 75ರಲ್ಲಿ ಮಲ್ಲವನಘಟ್ಟ ಗ್ರಾಮದ ಸಮೀಪ ಭೀಕರ ಅಪಘಾತ ಸಂಭವಿಸಿದೆ. ಚನ್ನರಾಯಪಟ್ಟಣದಿಂದ ಬೆಂಗಳೂರಿನತ್ತ ತೆರಳುತ್ತಿದ್ದ ಮಾರುತಿ ಸ್ವಿಫ್ಟ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಹೇಮಾವತಿ ನಾಲೆಗೆ ಪಲ್ಟಿಯಾಗಿದೆ. ಪರಿಣಾಮ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ 20 ವರ್ಷದ ಪ್ರಿಯಾಂಕ ಹಾಗೂ 1.5 ವರ್ಷದ ವೈಭವ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತಾಯಿ ಮಗನ ದುರ್ಮರಣದಿಂದ ಕುಟುಂಬದಲ್ಲಿ ಶೋಕಮೇಘ ಆವರಿಸಿದೆ. ಕಾರಿನಲ್ಲಿ ಇದ್ದ ಇನ್ನೂ 4 ಗಂಭೀರ ಗಾಯಗಳಾಗಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಧರ್ಮಸ್ಥಳದಿಂದ ದೇವನೂರಿಗೆ ತೆರಳುತ್ತಿದ್ದ ಕುಟುಂಬಕ್ಕೆ ಈ ದುರಂತ ಸಂಭವಿಸಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಹಾಸ್ಪಿಟಲ್ ಕಳಿಸಿ ಸರ್, ಹಾಸ್ಪಿಟಲ್ ಕಳಿಸಿ ಸರ್. ಹಾಯ್ ಸರ್. ವಿಡಿಯೋ ಮಾಡೋಣ, ಅಲ್ಲೇ ಮಾಡ್ಕೊಳ್ಳೋ ಮಾಡೋದು. ಬೇಲೂರು ತಾಲೂಕಿನ ಚೀಲನಾಯಕನಹಳ್ಳಿಯಲ್ಲಿ ಭಾರೀ ಮಳೆಯ ಅಬ್ಬರಕ್ಕೆ ರೈತನೊಬ್ಬರು ನೀರಿನಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಮೃತರನ್ನು 62 ವರ್ಷ ವಯಸ್ಸಿನ ಬಸವರಾಜು ಎಂದು ಗುರುತಿಸಲಾಗಿದೆ. ಸಂಜೆ ವೇಳೆ ಊರಿಗೆ ತೆರಳುತ್ತಿದ್ದ ಅವರು ಮಳೆಯ ತೀವ್ರತೆ ಹೆಚ್ಚಾದ ಕಾರಣ ಚೀಲನಾಯಕನಹಳ್ಳಿ ಗೇಟ್ ಬಳಿ ತಂಗಿದ್ದರು. ಇದೇ ವೇಳೆ ಆಕಸ್ಮಿಕವಾಗಿ ರಸ್ತೆ ಮೇಲೆ ಹರಿದು ಬಂದ ನೀರಿನ ಪ್ರವಾಹಕ್ಕೆ ಸಿಲುಕಿ ದೂರಕ್ಕೆ ತೇಲಿ ಹೋಗಿ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ. ಸ್ಥಳೀಯರು ಶೋಧ ನಡೆಸಿ ಮೃತದೇಹವನ್ನು ಪತ್ತೆಹಚ್ಚಿದ್ದಾರೆ. ಘಟನೆಗೆ ಗ್ರಾಮದಲ್ಲಿ ಶೋಕ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ಕೈವಾರ ತಾತಯ್ಯನವರ ದೇವಾಲಯ ಭವ್ಯವಾಗಿ ಉದ್ಘಾಟನೆಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವಧೂತ ವಿನಯ್ ಗುರೂಜಿ, ಜಗತ್ತಿನಲ್ಲಿ ಅದ್ವೈತ ತತ್ವವನ್ನು ಜೀವಂತಗೊಳಿಸಿದ ಮಹಾನ್ ಸಂತರು ಕೈವಾರ ತಾತಯ್ಯನವರು ಎಂದು ಹೇಳಿದರು.
ಶಾಸಕ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಮುಂದಿನ ದಿನಗಳಲ್ಲಿ ಈ ದೇವಾಲಯ ನಗರದ ಕೇಂದ್ರ ಭಾಗವಾಗಿ ಅಭಿವೃದ್ಧಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಸಿ.ಟಿ. ರವಿ ಮಾತನಾಡಿ, ಕೈವಾರ ತಾತಯ್ಯನವರ ಆದರ್ಶಗಳನ್ನು ಪಾಲಿಸಿದಾಗ ಮಾತ್ರ ದೇವಾಲಯ ನಿರ್ಮಾಣಕ್ಕೆ ಸಾರ್ಥಕತೆ ಸಿಗುತ್ತದೆ ಎಂದು ಹೇಳಿದರು. ನಾನೇ ನಾರಾಯಣನಾಗಬಹುದು ಎಂಬುದಕ್ಕೆ ಕೈವಾರ ತಾತಯ್ಯನವರ ಜೀವನವೇ ಉದಾಹರಣೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಭಕ್ತರ ಭಾರೀ ಸಮಾಗಮ ಕಂಡುಬಂದಿದ್ದು, ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದವು. ಅದ್ವೈತ ತತ್ವವನ್ನ ಜೀವಂತವಾಗಿಸಿದ್ದು, ಜೀವ ಮತ್ತೆ ನಾರಾಯಣ ಬೇರೆ ಅಲ್ಲ ಅಂತ ಪ್ರಾಕ್ಟಿಕಲಲ್ಲಿ ಪಬ್ಲಿಕ್ಕಲ್ಲಿ ಪ್ರೂವ್ ಮಾಡಿದ ಗುರುಗಳು ಯೋಗಿನಾರಾಯಣರು. ಅವ್ರ ದೇವಸ್ಥಾನ ನಾವು ಮಾಡಿದ್ವಿ ಅನ್ನೋಕ್ಕಿಂತ ಸೀತಾಳಯ್ಯ ಬೆಟ್ಟದ ಜೊತೆಗೆ ಇನ್ನು ಕೈವಾರದ ಬೆಟ್ಟವು ಚಿಕ್ಕಮಗಳೂರಲ್ಲಿ ನಾರಾಯಣಗಿರಿ ಅನ್ನೋ ಹೆಸರಲ್ಲಿ ಫೇಮಸ್ ಆಗಲಿ. ಕೈವಾರರ ನಾರಾಯಣ ತತ್ವ ಮೋಕ್ಷವನ್ನು ಕೊಡೋ ಜಪಾತ್ ಎಲ್ಲ ಈ ಬಲಿಜ ಸಮುದಾಯ ಅಂದರೆ ಅದನ್ನು ಹೀಗೂ ಹೇಳ್ಬೋದು, ಈ ಸಮಾಜ ಕಂಗೆಟ್ಟಾಗ ಅದನ್ನು ಬಲಿಷ್ಠಪಡಿಸೋ ಸಮುದಾಯ ಅಂಥೇಳಿ ಅವರ ಕುಲಗುರುಗಳು ಜಗತ್ತಿನ ಕುಲಗುರುಗಳಾದ ಕಾಲಜ್ಞಾನಿ ಅವರ ಪ್ರತಿಷ್ಠೆ ಇವತ್ತಾಗಿದೆ. ಬರೀ ಪೂಜೆಗೆ ಇದು ಸೀಮಿತ ಆಗದೆ ಸಾಮೂಹಿಕ ಮದುವೆಗಳ ಮೂಲಕ, ಆರೋಗ್ಯ ಶಿಬಿರಗಳ ಮೂಲಕ, ಹಬ್ಬಗಳ ಮೂಲಕ ಸಮಾಜವನ್ನು ಒಂದುಗೂಡಿಸೋ ಮತ್ತು ವಿದ್ಯಾರ್ಥಿಗಳನ್ನು ಎಜುಕೇಷನ್ ಕೊಡೋ ಮೂಲಕ ಈ ಜಾಗ ಜ್ಞಾನ ಕಾಶಿ, ಸಮಾಜದ ಕಾಶಿ, ತಪೋಕಾಶಿ ಆಗಲಿ ಅಂತ ನನ್ನ ಪ್ರಾರ್ಥನೆ. ಚಿಕ್ಕಮಗಳೂರಿನ ಹಳೆ ಉಪ್ಪಳ್ಳಿಯಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ನೂತನ ಗೋಪುರ ಲೋಕಾರ್ಪಣೆ ಹಾಗೂ ಶಿಖರ ಕಳಸಾರೋಹಣ ಸಮಾರಂಭ ಭಕ್ತಿಭಾವದಿಂದ ನೆರವೇರಿತು. ಏಪ್ರಿಲ್ 29 ಮತ್ತು 30 ರಂದು ನಡೆದ 2 ದಿನಗಳ ಕಾರ್ಯಕ್ರಮದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಜರುಗಿದವು. ಮಂತ್ರೋಚ್ಚಾರಣೆಯ ನಡುವೆ ಗೋಪುರ ಉದ್ಘಾಟನೆ ಹಾಗೂ ಕಳಸಾರೋಹಣ ನಡೆಯಿತು. ಈ ಸಂದರ್ಭದಲ್ಲಿ ವಿಶೇಷ ಪೂಜೆ, ಹೋಮಹವನ ಹಾಗೂ ಅನ್ನಸಂತರ್ಪಣೆ ಆಯೋಜಿಸಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಸಮಾರಂಭದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಭಕ್ತರು ಭಕ್ತಿ ಉತ್ಸಾಹದಿಂದ ಪಾಲ್ಗೊಂಡರು. ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದ ದಾನಿಗಳು ಹಾಗೂ ಗ್ರಾಮಸ್ಥರನ್ನು ಗೌರವಿಸಲಾಯಿತು. ಈ ಸ್ಥಳ ಭಾಳ ಪವಿತ್ರವಾದದ್ದು. ಯಾಕೆ ಅಂತ ಅಂದರೆ ಹೊಯ್ಸಳ ಶೈಲಿಯಲ್ಲಿ ಮತ್ತು ಚಾಲುಕ್ಯರ ಶೈಲಿಯಲ್ಲಿ ವೀರಗಲ್ಲು, ಮಾಸ್ತಿಗಲ್ಲು ಇವತ್ತು ಇಲ್ಲಿ ಸ್ಥಾಪನೆ ಆಗಿರೋದು ನಿಜಕ್ಕೂ ಒಂದು ಹೆಮ್ಮೆ ಅನ್ನಿಸುತ್ತೆ. ಈ ಗ್ರಾಮ ಇತಿಹಾಸ ಭರಿತವಾದದ್ದು. ಈ ಸ್ಥಳ ಹಿಂದೆ ಈ ಊರು ನಶಿಸಿ ಹೋಗಿ ಒಂದೇ ಒಂದು ಮನೆ, ಹಾಲೇಗೌಡರ ಮನೆ ಇತ್ತು. ಆ ಮನೆಯಿಂದ ಇವತ್ತು 100 ಪಟ್ಟು ಮುಂದುವರೆದು ಬಂದಿದೆ. ಈ ಸ್ಥಳದಲ್ಲಿ ದೇವಸ್ಥಾನ ಇರಲಿಲ್ಲ, ಅಪರೂಪ ಆಗಿ ಹೋಗಿತ್ತು. 70-80 ವರ್ಷದ ಹಿಂದೆ ಈ ಸ್ಥಳ ಭಾಳ ನಶಿಸಿ ಹೋಗಿತ್ತು. ಆವಾಗಿನಿಂದ ಇಲ್ಲಿವರೆಗೆ ನಮ್ಮ ಮುಖಂಡತ್ವದಲ್ಲಿ ಗ್ರಾಮಸ್ಥರ ನೆರವಿನಿಂದ, ಸಹಕಾರದಿಂದ ಈ ಸ್ಥಳ ಒಂದು ಶುದ್ಧೀಕರಿಸಿ ಈ ಸ್ಥಳದಲ್ಲಿ ಒಂದು ಗೋಪುರ ಮಾಡಬೇಕು ಅಂತ ನಿರ್ಣಯ ಮಾಡಿ ಈ ಸ್ಥಳದಲ್ಲಿ ಒಂದು ಕಟ್ಟಡ ಕಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ನಿಸ್ವಾರ್ಥತೆಯಿಂದ ಈ ಸ್ಥಳ ಒಂದು ಲೈಟು ಬಿಲ್ ಆಗಿರ್ಬೋದು, ಒಂದು ಬಣ್ಣ ಆಗಿರ್ಬೋದು, ದೇವಸ್ಥಾನಕ್ಕೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಿರಂತರವಾಗಿ ಅನ್ನದಾಸೋಹ ನಡೀತಾ ಇದೆ. ಇಂದಿಗೂ ಅಂಥ ಪವಿತ್ರವಾದ ಸ್ಥಳ. ಈ ಸ್ಥಳ ಇಷ್ಟು ಮುಂದುವರೆದು ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಪರಮಾತ್ಮನ ಪ್ರೇರಣೆ ಆ ರೀತಿ ಆಗಿರೋದ್ರಿಂದ ಎಲ್ಲರೂ ಸಹಕಾರ, ಭಕ್ತಾದಿಗಳು ದೇಣಿಗೆ ಸಹಕಾರದಿಂದ ಇದು ಇಷ್ಟು ಈ ಹಂತಕ್ಕೆ ಬಂದಿದೆ. ಗ್ರಾಮಸ್ಥರ ನೆರವು ಸಹಕಾರದಿಂದ ಈ ಹಂತಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಪ್ರಸಿದ್ಧ ಬಿಳಿಗಿರಿರಂಗನಾಥ ಸ್ವಾಮಿ ಜಾತ್ರೆಯ ಅಂಗವಾಗಿ ಅದ್ದೂರಿ ರಥೋತ್ಸವ ಭಕ್ತಿಭಾವದಿಂದ ನೆರವೇರಿತು. ಜಾಗಟೆ, ಶಂಖನಾದಗಳ ಘೋಷಣೆ ನಡುವೆ ಸಾವಿರಾರು ಭಕ್ತರು ಒಂದಾಗಿ ರಥವನ್ನು ಎಳೆಯುವ ಮೂಲಕ ಭಕ್ತಿ ಸಂಭ್ರಮ ವ್ಯಕ್ತಪಡಿಸಿದರು. ಭಕ್ತರು ರಥಕ್ಕೆ ಹಣ್ಣು, ದವನ ಅರ್ಪಿಸಿ ದೇವರ ಕೃಪೆಗೆ ಪ್ರಾರ್ಥಿಸಿದರು. ರಥವು ದೇವಸ್ಥಾನದ ಬೀದಿಗಳಲ್ಲಿ ಸಂಚರಿಸಿ ಭಕ್ತರ ನಡುವೆ ಉತ್ಸಾಹ ಮೂಡಿಸಿತು. ಪೂಜೆ, ಭಜನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಭಕ್ತರ ಅಪಾರ ಸಮಾಗಮದಿಂದ ಬೆಟ್ಟದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು.
ಕೊನೆಗೆ ರಥವು ಯಶಸ್ವಿಯಾಗಿ ಸ್ವಸ್ಥಾನ ತಲುಪಿದೊಂದಿಗೆ ರಥೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಬೆಂಗಳೂರಿನಲ್ಲಿ ಭಾರೀ ಬಿರುಗಾಳಿ ಸಮೇತ ಸುರಿದ ಧಾರಾಕಾರ ಮಳೆ ಜನಜೀವನವನ್ನು ಸಂಪೂರ್ಣ ಅಸ್ತವ್ಯಸ್ತಗೊಳಿಸಿದೆ. ನಗರದಾದ್ಯಂತ 50ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದ್ದು ಅನೇಕ ವಾಹನಗಳು ಜಖಂಗೊಂಡಿವೆ. ಸಿಲಿಕಾನ್ ಸಿಟಿಯ ಹಲವು ರಸ್ತೆಗಳು ನದಿಯಂತಾಗಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟಾಗಿದೆ. ವಿವಿಧ ಭಾಗಗಳಲ್ಲಿ ಒಟ್ಟು 78 ಮಿಲಿಮೀಟರ್ ಮಳೆಯಾಗಿದ್ದು, ಹೆಚ್ಎಎಲ್ ಏರ್ಪೋರ್ಟ್ ಪ್ರದೇಶದಲ್ಲೇ 24.7 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಬೇಸಿಗೆಯ ಬಿಸಿಯಿಂದ ಕಂಗೆಟ್ಟಿದ್ದ ನಗರಕ್ಕೆ ಮಳೆ ತಂಪು ನೀಡಿದರೂ ಬಿರುಗಾಳಿ ಮತ್ತು ಆಲಿಕಲ್ಲು ಮಳೆಯಿಂದ ಅನಾಹುತಗಳು ಸಂಭವಿಸಿವೆ. ಇದರ ನಡುವೆ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆ ಆವರಣದ ಕಾಂಪೌಂಡ್ ಗೋಡೆ ಕುಸಿದು 7 ಮಂದಿ ಮೃತಪಟ್ಟ ಭೀಕರ ಘಟನೆ ನಡೆದಿದೆ. ಮೃತಪಟ್ಟವರಲ್ಲಿ 3 ಮಕ್ಕಳು ಸೇರಿದ್ದಾರೆ. ಗಾಯಾಳುಗಳನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಜೆಸಿಬಿ ಮೂಲಕ ಅವಶೇಷಗಳನ್ನು ತೆರವುಗೊಳಿಸಲಾಯಿತು. ಮೃತದೇಹಗಳನ್ನು ಬೌರಿಂಗ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಇಂದು ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್, ಉಪ ಲೋಕಾಯುಕ್ತರಾದ ಪಣೀಂದ್ರ ಸೇರಿ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ. ಲೋಕಾಯುಕ್ತರು, ಇದು ಅಕ್ಷರಶಃ ನಿರ್ಲಕ್ಷ್ಯದ ಪರಮಾವಧಿ. ಸಾರ್ವಜನಿಕರು ಓಡಾಡುವ ಜಾಗದಲ್ಲಿ ಇಂತಹ ಘಟನೆ ನಡೆಯಬಾರದಿತ್ತು. ಜಿಬಿಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸ್ಪಷ್ಟ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಜಿಬಿಯ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ವಿರುದ್ಧ ನಾವು ಎಲ್ಲರನ್ನೂ ಪಾರ್ಟಿ ಮಾಡಿ ಕೇಸ್ ನಡೆಸುತ್ತೇವೆ. ಯಾರೇ ಆಗಿರಲಿ, ವಿಧಾನಸಭಾ ಸದಸ್ಯರಾಗಿದ್ದರೂ ಸರಿಯೇ, ತಪ್ಪು ಮಾಡಿದ್ದರೆ ಕ್ರಮ ಆಗೇ ಆಗುತ್ತದೆ. ಘಟನೆಗೆ ಕಾರಣವಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್, ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೂ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯಲ್ಲ. ಕಾರ್ಪೊರೇಷನ್ ಇಂಜಿನಿಯರ್ ಬಂದು ಒಳಗಡೆ ಹೋಗ್ಬಾರ್ದು ಅಂತ ಮಣ್ಣು ಹಾಕ್ತಾ ಇದ್ರು. ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಎಸ್ಟಿಜೆ ಗೋಲ್ಡ್ ಕಂಪನಿಯಿಂದ ಮೋಸ, ಗೋಲ್ಡ್ ಕಂಪನಿ ವಿರುದ್ಧ ಗ್ರಾಹಕರ ಆಕ್ರೋಶ, ಜೀವ ಬೆದರಿಕೆ ಆರೋಪ. ಚಿಕ್ಕಮಗಳೂರಿನಲ್ಲಿ ಅದ್ವೈತ ತತ್ವವನ್ನು ಜೀವಂತಗೊಳಿಸಿದ ಮಹಾನ್ ಸಂತ ಕೈವಾರ ತಾತಯ್ಯನವರ ದೇವಾಲಯ ಭವ್ಯ ಉದ್ಘಾಟನೆ. ವಿನಯ್ ಗುರೂಜಿ, ಸಿಟಿ ರವಿ, ಶಾಸಕ ತಮ್ಮಯ್ಯ ಭಾಗಿ. ಬೆಂಗಳೂರಿನಲ್ಲಿ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಬಲಿ. ಘಟನಾ ಸ್ಥಳಕ್ಕೆ ಸಿಎಂ ಭೇಟಿ. 5 ಲಕ್ಷ ಪರಿಹಾರ ಘೋಷಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.